ನಿನ್ನೆ ಸುರಿದಿರುವಂತಹ 1 ಗಂಟೆ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ವರುಣಾರ್ಭಟಕ್ಕೆ ಇನ್ನೂ ಸಹಜ ಸ್ಥಿತಿಗೆ ಬರ್ತಾ ಇಲ್ಲ ಐಟಿ ಸಿಟಿ. ಯಾಕಂತ ಅಂದ್ರೆ ಆಗಿರುವಂತಹ ಅವಾಂತರಗಳು ಒಂದಾ ಎರಡ. ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ವರುಣಾರ್ಭಟಕ್ಕೆ ಇನ್ನೂ ಸಹಜ ಸ್ಥಿತಿಗೆ ಬರ್ತಾ ಇಲ್ಲ ಐಟಿ ಸಿಟಿ. ನಗರದ ಬಹುತೇಕ ಏರಿಯಾಗಳಲ್ಲಿ ಮಳೆರಾಯನ ಅಧ್ವಾನ ಜಾಸ್ತಿ ಆಗಿದೆ. ಬೃಹತ್ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. ರಣಮಳೆಗೆ ಕಾರು, ಬೈಕು, ಮನೆಗಳು ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಬೆಂಗಳೂರಿನ ಬಹುತೇಕ ಕಡೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ರಸ್ತೆಗೆ ಬಿದ್ದಿರುವಂತಹ ಮರಗಳು ಇನ್ನೂ ಕೂಡ ಆ ಮರಗಳನ್ನ ತೆರವು ಮಾಡಿಲ್ಲ. ಒಂದ್ ಕಡೆನಲ್ಲಿ ಜಿಬಿಎ ಅಧಿಕಾರಿಗಳು. ಆಗಿರುವಂತಹ ಅವಾಂತರಗಳು ಒಂದಾ ಎರಡ ಪಟ್ಟಿ ಮಾಡ್ತಾ ಹೋದ್ರೆ ಒಂದ್ ಕಡೆನಲ್ಲಿ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನೊಂದ್ ಕಡೆನಲ್ಲಿ ರಸ್ತೆಯಲ್ಲಿ ಇನ್ನೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಬೆಂಗಳೂರಿನ ದೃಶ್ಯಗಳು ಇದೆಲ್ಲದೂ ಕೂಡ. ಮರಗಳೆಲ್ಲ ಕೆಳಗಡೆ ಬಿದ್ದಿದೆ, ಕೊಂಬೆಗಳೆಲ್ಲ ಮುರಿದ್ಕೊಂಡು ಬಿದ್ದಿದೆ, ವೆಹಿಕಲ್ಸ್ ಮೇಲೆ ಬಿದ್ದಿರುವಂಥದ್ದು, ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇದರಿಂದ ಜನಸಾಮಾನ್ಯರ ಸ್ಥಿತಿ ಅಧೋಗತಿ ಆಗಿರುವಂಥದ್ದು ಕೇವಲ 1 ಗಂಟೆ ಮಳೆಗಷ್ಟೇ ಆಗಿರುವಂತಹ ಅವಾಂತರಗಳಿದೆಲ್ಲವೂ ಕೂಡ. ಇನ್ನೊಂದ್ ಕಡೆನಲ್ಲಿ ಆಸ್ಪತ್ರೆಗೆ ಅಂತ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈಚೆಗಡೆ ಆಟೋ ನಿಲ್ಸಿರ್ತಾರೆ. ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಮಳೆಯಿಂದ ಸಂಪೂರ್ಣವಾಗಿ ಆಟೋನೇ ಜಖಮ್ ಆಗಿದೆ. ಅಷ್ಟರ ಮಟ್ಟಿಗೆ ಬಿರುಗಾಳಿ ಸಹಿತ ಮಳೆ ಬಂದಿದ್ದಂಥದ್ದು ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ. ಸಿಲಿಕಾನ್ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಇವಾಗ 1 ಗಂಟೆ ಸುರಿದಿರುವಂತಹ ಮಳೆಗೆ ಇನ್ನೂ 3 ದಿನ ಬರುತ್ತಂತೆ ಇದೇ ರೀತಿಯಾದಂಥ ಮಳೆ. ಹವಾಮಾನ ಇಲಾಖೆಗೆ ಆಲ್ರೆಡಿ ಮುನ್ಸೂಚನೆಯನ್ನ ಕೊಟ್ಟಿದೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಜನ ಭಯಭೀತರಾಗಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಮಳೆ ನೀರೆಲ್ಲ ಮನೆ ಒಳಗಡೆ ಹೋಗ್ತಾ ಇದೆ. ಅದರಿಂದಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ. ವಾಹನ ಸವಾರರು ಹೈರಾಣ ಆಗ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು ಮುಂದೇನು ಅನ್ನುವಂತಹ ಚಿಂತೆಯಲ್ಲಿದ್ದಾರೆ.